ಲಾಭನೂ ಐತಿ ಲುಕ್ಸಾನೂ ಐತಿ. ಹಾಂ ಮತ್ತು ನಾವು ಸುಲ್ಕಿಗೆ ಕಟ್ಟಿ ಎಲ್ಲೇ ಅಡ್ಡಾಡಿ ಇದನ್ನ ಮಾಡಿದ್ರೆ ಲುಕ್ಸಾನ ಮಾಡಿದ್ರು ಐತಿ. ಆಲ್ರೆಡಿ ಅಂತಂದ್ರೆ ಒಂದು 60-65 ಸಾವಿರ ರೂಪಾಯಿದ ಹಾಲು ಹಿಂಗಿಲ್ಲ ನೋಡ್ರಿ. ಈ ಹುಳ ಬಿಟ್ಟಿರ್ತೇವೆ ರೀ ಸುತ್ತಿಗೆ, ಮಿಳಿ ಹುಳ ಅಂತಾರಲ್ಲ. ಈರಿ ಹುಳ ರೀ ಇವು. ಮಿಳಿ ಹುಳ ಸೇಮ ಇರ್ತೈತೆ ರೀ. ಇದೆಲ್ಲ ಗೊಬ್ಬರ ಮಾಡೋದು ಇದೆ ರೀ. ಇನ್ಕಮ್ ರೀ ಹಾಂ ಈಗ ಕಮ್ಮಿ ಅದಾವ ರೀ. ಆಕಳ ಹಿಂಡುವು ಕಮ್ಮಿ ಅಂತಂದ್ರೆ ಒಂದು 30 ಸಾವಿರ ರೂಪಾಯಿ ಆಗ್ತೈತೆ ರೀ. ಕಮ್ಮಿ ಅಂದ್ರೆ 30,000. ಈಗ KMF ಪ್ರೋತ್ಸಾಹಧನ ಬರ್ತೈತಿ ರೀ. ಏನೋ ಗೌರ್ಮೆಂಟ್ದಿಂದ ಒಂದು ನಾಳೆ ಸಹಾಯಧನ ಅಂತೇಳಿ ಬೋನಸ್ ಅಂತ ಬರ್ತೈತಿ. ಹಾಂ ಫುಡ್ ಗಿಟ್ ಎಲ್ಲ ಬರ್ತೈತಿ ರೀ. ನನ್ನ ಹೆಸರು ಮಂಜಯ್ ರೀ. ಮಂಜಯ್ ಅಣ್ಣ, ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು ಡೈರಿ ಫಾರ್ಮ್? ಇದು ಒಂದು 12-13 ವರ್ಷದಿಂದ ಮಾಡಕತ್ತೀವಿ ರೀ. 12-13. ಎಷ್ಟು ಆಕಳನ ಅದಾವಣ್ಣ ಈಗ? ಈಗ ಮೊದಲು ಜಾಸ್ತಿ ಇದ್ದು ರೀ. ಹಾಂ ನಾವಾಗಿ ಸ್ವಲ್ಪ ಶರ್ಟ್ ಚೇಂಜ್ ಮಾಡ್ಬೇಕಂತೇಳಿ ಕಡಿಮೆ ಮಾಡಿದ್ದೇವೆ ರೀ. ಈಗ ಮಳೆಗಾಲಕ್ಕಂತಂದ್ರೆ ಮತ್ತೆ ಇನ್ನೊಂದು 3-4 ಆಕಳ ಹಾಕ್ಬೇಕು ರೀ. ಹಾಂ ಒಂದು ಸ್ವಲ್ಪ ಹೊಟ್ಟೆ ದಾಸ್ತಾನ ಮಾಡಿ ಮಳೆ ಬೀಳೋದಕ್ಕಂದ್ರೆ ಇನ್ನೊಂದು 2 ಆಕಳ ಹಾಕ್ಬೇಕು ಅನ್ನೋದು ಐತ್ರಿ. ಹಾಂ ಯಾವ್ಯಾವ ಜಾತಿ ಅದಾವಣ್ಣ ಈಗ ಇಲ್ಲಿ? ಇದು HF ಇದೆ. ಹಾಂ ಇದು HF ಒಳಗೆ ಪ್ಯೂರ್ ಬರಂಗಿಲ್ಲ ರೀ. ಇದು ಸ್ವಲ್ಪ ಕ್ರಾಸ್ ಐತಿ. ಹಾಂ ಇದು ಸಾಯಿವಲ್ ರೀ. ಇದು ಮನ್ಯಾಗ ಹುಟ್ಟಿದ್ದ ರೀ. ಇದು ಮನ್ಯಾಂದ ಆಕಳ? ಹಾಂ, ಇದು ಮನ್ಯಾಗ ನಮ್ಮ ಮನೆ ಒಳಗೆ ಹುಟ್ಟಿದ್ದ ರೀ. ಇದು ಈಗ ಇದ್ರದ್ದು ಮಗಳ ರೀ. ಇದು ಫಸ್ಟ್ ಕರು ಇದೆ ರೀ. ಇದ್ರದ್ದು ಹಾಂ ಇದು 18 ತಿಂಗಳದ್ದು ಐತ್ರಿ. ಈಗ ಇದಕ್ಕೂ ಸೆಮೆನ್ ಕುಡಿಸೇವ್ರಿ. ಇದು ಅಂದ್ರೆ ಇದು 3 ತಿಂಗಳ ಗಬ್ಬ ಐತ್ರಿ. ಈಗ 3 ತಿಂಗಳ ಪ್ರೆಗ್ನೆಂಟ್ ಐತ್ರಿ. ಈಗ ಇದಣ್ಣ ಇದು ಗಬ್ಬ ಇಲ್ರಿ. ಈಗ 2 ತಿಂಗಳು ಆತ್ರಿ. ಇದು ಇಳ್ದೈತಿ ಈಗ ಆಲ್ರೆಡಿ ಇಳ್ದೈತ್ರಿ. ಈಗ ಆ ಕರ ಐತಲ್ರಿ ಅದ್ರದ ಈಗ ಹೀಟಿಗೆ ಬಂದಿತ್ರಿ. ನಾವ ಸೆಮೆನ್ ಕುಡಿಸಲ್ಲ ಇದೊಂದು ಸಲ ಆಗಿರ್ಲಿ ಅಂತೇಳಿ. ಇದು ಗಬ್ಬ ಐತಿ 3 ತಿಂಗಳು. ಇದು 3 ತಿಂಗಳ ಗಬ್ಬ ಐತ್ರಿ. ಈಗ 18 ತಿಂಗಳದ್ದು ಐತ್ರಿ ಈಗ ಕರ ಐತಿ. ಇದು ಜರ್ಸಿ ರೀ. ಜರ್ಸಿ. ಹಾಂ, ಇದು ಒಂದು 7-8 ಲೀಟ್ರ್ ಮಟನು ಹಾಲು ಐತ್ರಿ. ಹಾಂ ಈಗ ಹಿಂಡ್ತತನ ಇವು? ಹಾಂ, ಇದು ಹಾಲು ಐತ್ರಿ ಆಲ್ರೆಡಿ. ಆದ್ರೆ ಇವು ಕಂಟಿನ್ಯೂ ಯಾವ HF ದಂದಾಗ ಹಾಲು ಬರಂಗಿಲ್ಲ ರೀ. ಹಾಂ, ತಾವು ನಿಲ್ಲಿಸ್ಬಿಡ್ತಾವ ಗಬ್ಬ ಅಂತ? ಹಾಂ, ಗಬ್ಬ ಅದು ಅಂತಂದ್ರೆ ಒಂದು 6-7 ತಿಂಗಳಿಗೆ ಅಂದ್ರೆ ತಾವ ಬಂದಕ್ಕವ್ರಿ. ಒಟ್ಟು 4 ಥರ ಆಕಳ ಅದಾವ. 4 ಥರ ಅದಾವ. ಈ 4 ಥರಾಗ ಯಾವ್ದು ಚಲೋ ಹಾಲು ಕೊಡ್ತತನ ನಿಮ್ಗೆ? ಇದು HF ಹಾಸ್ಟ್ ರೀ ಹಾಲಿಗೆ. HF? ಹಾಂ, HF ಹಾಸ್ಟ್ ರೀ. ಅಂದ್ರೆ ಕಂಟಿನ್ಯೂ ಇರ್ತೈತಿ ರೀ ಹಾಲು. ಹಾಂ, ಇವು ಜರ್ಸಿ ಏನೈತಲ್ರಿ ಅಷ್ಟ ಒಂದು 3 ತಿಂಗಳ 4 ತಿಂಗಳ ಚಲೋ ಇರ್ತಾವ್ರಿ. ಅದಂಗ ಕ್ರಮೇಣ ಕಡಿಮೆ ಮಾಡ್ಕೊಂತ ಬರ್ತಾವ. ಇಲ್ಲಿ ಸಾಯಿವಾಲ್ ಏನೈತಲ್ರಿ ಉಣ್ಣಾಕ ಪ್ಯಾಟಿಗೆ ಚಲೋ ಐತ್ರಿ ಹಾಲು. ಪ್ಯಾಟಿಗೆ ಸಾಯಿವಲ್ಲ ಚಲೋ? ಹಾಂ, ಪ್ಯಾಟಿಗೆ ಆತ ದೊಡ್ಡ ಪ್ಯಾಟ್ ಐತ್ರಿ. ಅದಕ್ಕೆ HF ಮಾಡ್ಕೊಂಡ್ರೆ ಅದ್ರಾಗ ಒಂದು 2 ಅವ್ನು ಮಾಡ್ಕೊಬೇಕ್ರಿ. ಅಂದ್ರೆ ಇವ್ರು ಪ್ಯಾಟ್ ಬರ್ಬೋದ್ರಿ. ಇವ್ರು ಕಡಿಮೆ ಬರ್ತೈತಿ. ಇವಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ರೇಟ್ ಸಿಗ್ತೈತಿ. ಅಂದ್ರೆ ಪ್ಯಾಟ್ ಅಲ್ಲಿಗೆ ಈಕ್ವಲ್ ಮ್ಯಾಚ್ ಆಕತಿ? ಪ್ಯಾಟ್ ಮ್ಯಾಚ್ ಆಕತ್ರಿ. ಹಿಂಗೆ ಎಷ್ಟು ಖರ್ಚು ಬಿತ್ತನ ಈ ಡೈರಿ ಫಾರ್ಮ್ ಮಾಡಕ್ಕಂತ? ನಾವು ಖರ್ಚು ಅಂತೂ ಶೆಡ್ಡಿಗೆ ಖರ್ಚು ಮಾಡಿಲ್ರಿ. ಶೆಡ್ಡಿಗಿಲ್ಲ ನಿಮ್ದು? ಹಾಂ, ನಾವ ಶಾರ್ಟ್ ಮಾಡ್ಕೊಂಡಿವ್ರಿ ಶೆಡ್ ಗಿಡ್ಡೆಲ್ಲ. ಇದು ಮ್ಯಾಟ ತಗೊಂಡಿವ್ರಿ ಒಂದು 10 ಮ್ಯಾಟ. ಹಾಂ, ಇವಕ್ಕೆ ಮ್ಯಾಟ್ಗಿನ ಒಂದು 1800 ರೂಪಾಯಿ ಕೊಟ್ಟಿದ್ವಿ ರೀ ಅವಾಗ. ಅಂದ್ರೆ ಒಂದು ಮ್ಯಾಟಿಗೆ 1800? ಹಾಂ, ಒಂದು ಮ್ಯಾಟಿಗೆ 1800. ಏನೇನು ಫುಡ್ ಕೊಡ್ತೀರಣ್ಣ ನೀವು? ನಮ್ಮದು ಹೊರದಾಗ ಸೂಪರ್ ನಿಪ್ಪೀರ್ ಐತ್ರಿ. ಸೂಪರ್ ನಿಪ್ಪೀರ್? ಹಾಂ, ಒಳ್ಳೆ ಡೈರ್ಯಾಗ KMF ದಿಂದ ಕೊಟ್ಟಿದ್ದು ಮೇವಿನ ಜೋಳ ಐತ್ರಿ. ಅದೊಂದು ಅರ್ಧ ಎಕರೆ ಹುಲ್ಲು ಮಾಡ್ಕೊಂಡಿವ್ರಿ. ಹಾಂ, ಒಳ್ಳೆ ಮತ್ತೀಗ ಮಳೆಗಾಲಕ್ಕೆ ಸುಮ್ಮನೆ ಮಳೆ ಹಚ್ಚಿದಾಗ ಹಾಕಾಕಂತ ಹೇಳಿ ಕಡ್ಲಿ ಒಟ್ಟು ದಾಸ್ತಾನ ಮಾಡ್ತೀವಿ ರೀ. ಒಂದು 3-4 ಅಡಿ. ಹಾಂ, ಈಗ ನಮ್ಮದು ಚೊಕ್ಕ ಹಸಿರು ಮೇವು ಮೆಲ್ಲ ರೀ. ಫುಡ್ ದಾನಿ KMF ಪೀಡ ಕೊಡ್ತೇವೆ ರೀ. ಹಾಂ, ಪೀಡ ಒಳ್ಳೆ ಗೊಂಜಾಳ ಹಿಟ್ಟು, ಭತ್ತದ ತೌಡು, ಮತ್ತು ಶೇಂಗಾದ ಹಿಂಡಿ, ಕುಸುಬಿ ಹಿಂಡಿ ಇದನ್ನೆಲ್ಲ ಕೊಡ್ತೀವಿ ರೀ. ಅಂದ್ರೆ ನೀವು ಅಂದಾಜು ಒಂದು ದಿನಕ್ಕೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ ಅಣ್ಣ? ಈಗ ಕಡಿಮೆ ಐತ್ರಿ. ಅಂದ್ರೆ ಇವು 2-3 ಹಾಕಲು ಸೇರಿ ಒಂದು 30 ಲೀಟ್ರ್ ಆಗ್ತೈತೆ ರೀ. ಒಂದು ದಿನಕ್ಕೆ 30 ಲೀಟ್ರ್? 30 ಲೀಟ್ರ್ ಆಗೈತೆ ರೀ. ಒಂದು 2 ಲೀಟ್ರ್ ಹಾಲು ಹಾಕ್ಬೇಕು ರೀ. ಹಾಂ, ಸರ್ಕಾರ ಮನೆಗೆ ಎಲ್ಲ ಈ ಹಾಕೋದು ಅಂತೂ ಜಾಸ್ತಿ ಕೊಡಂಗಿಲ್ಲ ರೀ. ಈಗ ಮಿಕ್ಸರ್ಟಿಗೆ ಅಂತೇಳಿ ಒಂದು 2 ಲೀಟ್ರ್ ಅಷ್ಟೇ ಕೊಡ್ತೀವಿ, ಮಿಕ್ಸ್ ಮಾಡ್ತೀವಿ. ಅದ್ರ ಕರಕ ಮನೆಗೆ ಮತ್ತು ಅದು ಆಕಳ ಈ ಆಕಳ 2 ಲೀಟ್ರನ್ನ ಕೊಡ್ತೀವಿ ರೀ ಅಷ್ಟು ಹಾಲು. ಡೈರಿ ಫಾರ್ಮ್ ಮಾಡ್ರೆ ಲಾಭ ಐತೆ ಇಲ್ಲಣ್ಣ? ಅಂದ್ರೆ ಲಾಭ ಅಂತಂದ್ರೆ ಏನು ರೀ, ಲಾಭನೂ ಐತಿ ಲುಕ್ಸಾನೂ ಐತಿ. ಹಾಂ, ಮತ್ತು ನಾವು ಸುಲ್ಕಿಗೆ ಕಟ್ಟಿ ಎಲ್ಲೇ ಅಡ್ಡಾಡಿ ಇದನ್ನ ಮಾಡಿದ್ರೆ ಲುಕ್ಸಾನ ಮಾಡಿದ್ರು ಐತಿ. ಚಲೋ ತಂಗ ದನ ಮೇಂಟೈನ್ ಮಾಡಿಕೊಂಡು ಎಲ್ಲ ಟೈಮ್ ಟು ಟೈಮ್ ನೀರು ಮೇವು ಫುಡ್ ಗಿಡ್ಡೆಲ್ಲ ಕೊಟ್ಕೊಂಡು ಹೋದ್ರೆ ಲಾಭ ಐತಿ. ಅಂದ್ರೆ ಮೇಂಟೈನ್ ಮಾಡ್ರೆ ಐತಿ? ಹಾಂ, ಮೇಂಟೈನ್ ನಾವು ಹೆಂಗೆ ಮಾಡ್ತೀವಿ ಹಂಗೆ ಲಾಭ. ಅಂದ್ರೆ ಕೆಲವೊಬ್ರು ವಿಡಿಯೋಸ್ ಎಲ್ಲ ನೋಡಿ ನಾವು ಮಾಡ್ಬೇಕಂತ ಬಂದ ಲಾಸ್ ಮಾಡ್ಕೊಂತಾರೆ. ಅದ್ರಾಗ ಏನೈತಲ್ಲ, ಇದಕ್ಕೇನೈತಲ್ರಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಲಾಭ ಐತಿ. ಸುಲ್ಕಿಗಾಗಿ ಮಾಡಿದ್ರೆ ಲಾಭ ಇಲ್ಲ. ಅಂದ್ರೆ ಯಾವ್ದೋ ಇಂಟ್ರೆಸ್ಟ್ ಕೊಟ್ಟು ಮಾಡ್ರೆ ಲಾಭ ಆಕತಿ.
ನಾವೇನೈತಿಲ್ರಿ ಬೆಳಿಗ್ಗೆ ಯಾವ ಟೈಮ್ದಾಗ ಅವ್ಕೆ ದಾನಿ ಕೊಡಬೇಕು, ಯಾವ ಟೈಮ್ದಾಗ ಹಿಂಡಬೇಕು, ಯಾವ ಟೈಮ್ದಾಗ ಮೇವು ಕೊಡ್ಬೇಕಲ್ಲ ಆ ಟೈಮ್ದಾಗ ಕೊಡ್ಬೇಕ್ರಿ ಅವನು. ಹಾಂ ಈಗ 6 ಗಂಟೆಗೆ ದಾನಿ ಕೊಡೋದನ್ನ ಹಿಂದ್ಗಡೆ ಕೊಟ್ರೆ ಆತ 8 ಗಂಟೆಗೆ ಹಿಂದ್ಗಡೆ ಮತ್ತು 10 ಗಂಟೆಗೆ ನೀರು ಕುಡಿಸಿರಾತ ಮೇವು ಕುಡಿಸಿರಾತಂದ್ರೆ ಹಂಗೆ ನಡೆಯಂಗಿಲ್ಲ ರೀ. ಹಾಂ ಅಂದ್ರೆ ನೀವೆಷ್ಟೊತ್ತು ಊಟ ಕೊಡ್ತೀರ ನಾವು ಒಂದು ದಿನಕ್ಕೆ ಅವಕ್ಕೆ? ಇವಾಗ ನಾವು 2 ಟೈಮಾಗ ಮೇವು ಕೊಡ್ತೀವಿ ರೀ. 2 ಟೈಮ್? ಹಾಂ 2 ಟೈಮ್. ಅಂದ್ರೆ ಮುಂಜಾನೆ ಸಂಜೆಗೊಮ್ಮೆ? ಮುಂಜಾನೆ ಸಂಜೆಗೊಮ್ಮೆ. ಮುಂಜಾನೆಯಾಗ ದಾನಿ ಇಟ್ರಿ ಹಿಂಡ್ಕೊಂಡ ನೀರು ಕುಡಿಸಿ ಮೇವು ಕೊಟ್ಟಿವಿ ಅಂದ್ರೆ ಹಾಂ ಈ ಮಧ್ಯಾಹ್ನದ ನೀರು ಅಷ್ಟೇ ಕುಡಿಸ್ತೀವಿ ರೀ. ಹಾಂ ಹೊಳ್ಳಿ ಮತ್ತು ಸಂಜೆ ಸಾಯಂಕಾಲ ದಾನಿ ಕೊಟ್ಟು ಹಿಂಡ್ಕೊಂಡು ಆಮೇಲೆ ನೀರು ಕುಡಿಸಿ ಮೇವು ಕೊಟ್ಬಿಡ್ತೀವಿ. ಅಂದ್ರೆ ಒಂದು ಮುಂಜಾನೆ ಎಷ್ಟು ಗಂಟೆಗೆ ಹೇಳ್ತೀರ ಇವನ್ನ ಇದು ಮಾಡಕ್ಕೆ? 6 ಗಂಟೆ ರೀ. 6 ಗಂಟೆ ಆದ್ರೆ ಹಾಕತ್ತಾನ ಅಂದ್ರೆ 4 ಗಂಟೆ 5 ಗಂಟೆ ಏನು ಬೇಡ? ಇಲ್ರಿ, ಅಂದ್ರೆ ನಮ್ಗೆ ಕಡಿಮೆ ಅದಾವಲ್ರಿ ಈಗ. ಹಾಂ ಕಡಿಮೆ ಅದಾವ. ಈಗ ಒಂದು 10 ಆಕಳ ಇದ್ರೆ ಬೆಳಿಗ್ಗೆ 5 ಗಂಟೆಗೆ ಅದು ಅಂದ್ರೆ ಚಲೋ ಹೋಗೈತೆ ರೀ. ಈಗ ಇರುವ ನಮ್ಗೆ ಇದು ಅದಾವ್ರಿ ಟೈಮಿಂಗ್ ಮೇಂಟೈನ್ ನಡೀತೈತೆ ರೀ ನಮಗೆ. 6 ಗಂಟೆಗೆ ಎದ್ರು ಅಂದ್ರೆ ನಮ್ಗೆ ಇಲ್ಲಿ ಗಾಡಿದು ಏನೈತ್ರಿ KMF 9 ಗಂಟೆಗೆ ಬರ್ತೈತೆ ರೀ ಲಾಸ್ಟ್ ಟೈಮಿಂಗ. ಹಾಂ ನಮಗೆ 7 ಗಂಟೆಗೆ ಹಿಂಡಾಕ್ ಚಲೋ ಮಾಡಿದ್ರು ನಮಗೆ ಟೈಮಿಂಗ್ ಕಂಟ್ರೋಲ್ ಆಗ್ತದೆ. ಅಂದ್ರೆ ನೀವು ಇದು ನಂದಿನಿ ಡೈರಿಗೆ ಹಾಕ್ತೀರಿ ಅಣ್ಣ ಬೇರೆ? ಇದು KMF ಡೈರಿ. ಅಂದ್ರೆ ಬೇರೆ ಡೈರಿಯಾಗ ಇನ್ನೂ ಜಾಸ್ತಿ ರೊಕ್ಕ ಬರ್ತೈತಲ್ಲ, ನಾನು ಅದಕ್ಕೆ ಟ್ರೈ ಮಾಡಿಲ್ಲ. ಸಿಗ್ತೈತ್ರಿ, ಇಲ್ಲ ಅಂತಲ್ಲ. ಹಾಂ KMF ದಿಂದ ಪ್ರೋತ್ಸಾಹಧನ ಬರ್ತೈತ್ರಿ. ಏನೋ ಗೌರ್ಮೆಂಟ್ದಿಂದ ಒಂದು ನಾಳೆ ಸಹಾಯಧನ ಅಂತೇಳಿ ಬೋನಸ್ ಅಂತ ಬರ್ತೈತಿ. ಹಾಂ ಫುಡ್ ಗಿಟ್ ಎಲ್ಲ ಬರ್ತೈತ್ರಿ. ರೇಟ್ ಮತ್ತು ಗೌರ್ಮೆಂಟ್ದಿಂದನ 5 ರೂಪಾಯಿ ಕೊಡ್ತೈತ್ರಿ. ಅಂದ್ರೆ ಎಕ್ಸ್ಟ್ರಾ ಲೀಟ್ರಿಗೆ ನಿಮ್ಗೆ ಇಲ್ಲಿ ಡೈರಿಂದ ಕೊಡ್ಬಿಟ್ಟು ಎಕ್ಸ್ಟ್ರಾ ಗೌರ್ಮೆಂಟಿಂದ ಗೌರ್ಮೆಂಟ್ದಿಂದ. ಇದು ನಮಗೆ ಇಲ್ಲಿ ಡೈರಿಂದ ಒಂದು 30-35 ರೂಪಾಯಿ ನಾವು ರೇಟ್ ತಂದ್ರು ಹಾಂ ಅಲ್ಲಿ ಪ್ರೋತ್ಸಾಹಧನ ಅಂತೇಳಿ ಅವ್ರು 5 ರೂಪಾಯಿ ಕೊಡ್ತಾರೆ ಗೌರ್ಮೆಂಟ್ದಿಂದ. ಇವು ಪ್ರೈವೇಟ್ ಡೈರಿಯಾಗ ಆದ್ರೆ ಅದನ್ನು ಕೊಡಂಗಿಲ್ಲ. ಅಂದ್ರೆ ನೀವು ಆಕಳ ತೊಗೊಳಕ್ಕೆ ಸಬ್ಸಿಡಿ ಏನಾರು ತೊಗೊಂಡಿದ್ರಣ್ಣ ಇಲ್ಲ ಓನ್ ರೊಕ್ಕನ? ಈಗಿಲ್ರಿ, ಸಬ್ಸಿಡಿ ಮಾಡಿದ್ದಿಲ್ಲ. ಮೊದಲು ಮಾಡಿದ್ದೀವಿ ರೀ ಸಬ್ಸಿಡಿ. ಹಾಂ ಅವಾಗ ಮನಿ ಕಟ್ಟಬೇಕಾದ್ರೆ ಮಾಡಿದ್ದೀವಿ. ಅದನ್ನೆಲ್ಲ ಲೋನ್ ಗೀನೆಲ್ಲ ಏನೈತಲ್ಲ ಈ ಕುರಿ ಮೇಲೆನ ಕ್ಲಿಯರ್ ಮಾಡಿದ್ವಿ. ಅವಾಗ ಒಂದು 10 ಟಗರ್ನು ತೊಗೊಂಡಿದ್ವಿ, ಕುರಿ ಫಾರ್ಮು ಮಾಡಿದ್ದೀವಿ. ಹಾಂ ಈ ಕುರಿ ಮೇಲೆ ಇರ್ಲಿ ಅಂತೇಳಿ ಸೆಂಡ್ ಮಾಡೋ ಸಂಬಂಧ ಬಿಟ್ಟಿವ್ರಿ. ಇಲ್ಲಿಕಂದ್ರೆ ಒಂದು 10 ಟಗರ್ ಮರಿ ಕಂಟಿನ್ಯೂ ಸಾಕುಂತಾನೆ ಇದೀವಿ ರೀ ನಾವು. ಹಾಂ ಅಂದ್ರೆ ಯಾಕಂದ್ರೆ ಕುಡ್ದಾಗ ಏನೈತ್ರಿ ಹೊಟ್ಟೆ ಮೇವಿನ ಖರ್ಚು, ದಾನಿ ಖರ್ಚು ಎಲ್ಲ ಕಡೆಯಲ್ಲಿ ಆಗ್ಬಿಟ್ಟೈತ್ರಿ ನಮಗೆ. ಹಾಂ ಅಂದ್ರೆ ನಿಮ್ಗೆ ಏನೀಗ ಹಾಕಿದ ರೊಕ್ಕ ಹೊಳ್ಳಿ ತೆಗ್ದಿರಣ್ಣ ಇದ್ರಾಗ? ತೆಗ್ದೇವ್ರಿ. ಈಗ ಇದಕ್ಕೆ 80,000 ಕೊಟ್ಟಿದ್ದಾರೆ ಇದಕ್ಕೆ. ಹಾಂ ಈಗ ಜಸ್ಟ್ ಈಗ 7 ತಿಂಗಳ ಇಳಿದ 7 ತಿಂಗಳು ಆತ್ರಿ. ಈಗ ಹೊಳ್ಳಿ ಮತ್ತೆ 3 ತಿಂಗಳು ಸೆಮೆನ್ ಕೊಡಿಸಿವ್ರಿ ಇದಕ್ಕೆ. ಹಾಂ 3 ತಿಂಗಳು ಗಬ್ಬ ಕಾಯಮಾಗೈತ್ರಿ ಅದ. ಈಗ ಸದ್ಯ ಆಲ್ರೆಡಿ ಅಂತಂದ್ರೆ ಒಂದು 60-65 ಸಾವಿರ ರೂಪಾಯಿದ ಹಾಲು ಆತ್ರಿ ಇದ್ರದ್ದು. ಒಂದು ಮರಿ ಹಾಕಿದ್ಮೇಲೆ ಎಷ್ಟು ತಿಂಗಳು ಹಾಲು ಹಿಂಡ್ತಾವ ನಾವು? ಇದು ಈಗ ಇನ್ನು ಹೊಳ್ಳಿ ನಾವಾಗೆಲ್ಲ ಬಿಡಿದ್ರಿ ಇದ್ರ ನಾವು ಎಷ್ಟು 7 ತಿಂಗಳ ಮಟನು ಹಿಡಿತೇವ್ರಿ ಇದನ್ನು. ಹಾಂ ಒಂದು ಆಕಳ ಏನೈತಲ್ರಿ ಈಗ ಇಳಿತಂದ್ರೆ 2-3 ತಿಂಗಳಿಗೆ ಅಂದ್ರೆ ಸೆಮೆನ್ ಕೊಡಿಸ್ತೀವಿ ರೀ. ಹಾಂ ಈಗ ಹೊಳ್ಳಿ 7 ತಿಂಗಳಿಗೆ ಅಂದ್ರೆ ನಾವು ಇದಕ್ಕೆ ದಾನಿ ಫುಡ್ ಗಿಡ್ ಎಲ್ಲ ಕಡಿಮೆ ಮಾಡಿ ಅವಾಗ ಒಣಮೇವು ಪುಣ್ಮೇವು ಕೊಟ್ಟಕಾರ ಹಾಲು ಬಂದು ನಾವು ಹುಡುಗ್ರಿ ಇದಕ್ಕೆ. ಈ ಜಾತಿ HF ಜಾತಿ ರೀ. ಅದಿಲ್ಲ ರೀ ಅವೇನದಾವಲ್ರಿ ಒಂದು 6 ತಿಂಗಳ 7 ತಿಂಗಳಿಗೆ ಅಂದ್ರೆ ಸ್ಟಾಪ್ ಆಕ್ಕವ್ರು. ಹಾಲು ತಾವ ಸ್ಟಾಪ್ ಆಕ್ಕವ? ಸ್ಟಾಪ್ ಆಕ್ಕವ್ರು. ಅಂದ್ರೆ ಹಾಲಿನ ಇಳುವರಿನ ಕಡಿಮೆ ಇರ್ತೈತೆ ರೀ ಕೊಡದ. ಹಾಂ ಇವು ಗಬ್ಬ ಹೊಟ್ಯಾಗ ಹಂಗೆ ಖರಾಬ್ ಬೆಳವಣಿಗೆ ಆಕತ್ತಲ್ಲ ಹಂಗೆ ತಾವ ಕಡಿಮೆ ಮಾಡ್ಕೊಂತ ಬಂದ್ಬಿಡ್ತಾವ್ರಿ. ಅಂದ್ರೆ ಜಸ್ಟ್ ಏನು ಪ್ಯಾಟ್ ಮೇಂಟೈನ್ ಮಾಡಕ್ಕೆ ಅವ್ನು ಸಾಕು? ಪ್ಯಾಟ್ ಮೇಂಟೈನ್ ಮಾಡಕ್ಕೆ ಹಾಕೊಳ್ಳೋದ್ರಿ ಅವ್ನು. ರೋಗ ಏನಾರು ಹಿಂಗೆ ಬರ್ತಾವ ಇವಕ್ಕೂ ಆಕಳುಗಳಿಗೆ? ಏನಿಲ್ರಿ, ರೋಗ ರುಜು ಏನಿಲ್ಲ. ನಾವು ಮೇಂಟೈನ್ ಮಾಡೋದ್ರದಾಗ ಇರ್ತೈತೆ ರೀ. ಎಲ್ಲ ಬಗಾತಿ ಗಿಗಾತಿ ಮಾಡ್ಕೊಂಡ್ರೆ ನಾವಿಲ್ರಿ. ಮತ್ತು ನಾವು ವಾರದಾಗ ಒಮ್ಮೆ 2 ಸಲ ಅಷ್ಟೇ ಮೈ ತೊಳಿತೀವಿ ರೀ. ಇವನ್ನ ಜಾಸ್ತಿ ಮೈ ಸೈ ತೊಳೆಯಂಗಿಲ್ಲ ರೀ. ಅದು ಡೈಲಿ ಏನೈತಿಲ್ರಿ ಒಣಮೇವು ತಿಕ್ತೀವಿ ರೀ. ಒಣಮೇವು ತಿಕ್ತೀವಿ? ಹಾಂ, ಒಣಮೇವು ಏನೋ ತಿಕ್ಕೋದು ಜಾಸ್ತಿ ರೀ. ಮೈಗೆ ನಾವು ಜಾಸ್ತಿ ಈಗ ನೋಡ್ರಿ, ಈಗ ನಾವು ಹೊಟ್ಟೆ ಮೇವು ಇರೋ ಸಂಬಂಧ ಈಗ 15 ದಿವಸ ಆತ್ರಿ ಮೈ ತೊಳೆದಿಲ್ಲ. ಅದ್ರ ಮೈ ಶೈನಿಂಗ್ ಹಂಗೈತಿ. ಡೈಲಿ ಮೈ ತೊಳೆದು ಇವಕ್ಕೆ ಈ ದನಕ್ಕೆ ಏನೈತಲ್ರಿ ಡೈಲಿ ಮೈ ತೊಳೆಯೋದು ಉಪಯೋಗ ಇಲ್ಲ ಇಲ್ರಿ. ಅಂದ್ರೆ ಒಬ್ಬೊಬ್ರು ಹೇಳ್ತಾರ ನಾವು ಒಂದು ದಿನಕ್ಕೆ ಒಂದ್ಸತಿ ಯಾರು ಮೈ ತೊಳಿತೇವೆ ಅಂತ. ಇಲ್ಲರಿ, ಯಾಕಂದ್ರೆ ಡೈಲಿ ಮೈ ತೊಳೆದ್ರಿಂದ ಏನಾಕೈತ್ರಿ ಇವಕ್ಕೆ ಕ್ಯಾಲ್ಸಿಯಂ ಆತು ಇದು ಆತು ಏನೋ ಒಂದೊಂದು ಇದು ಡೌನ್ ಆಗ್ತೈತ್ರಿ. ಹಾಂ ಯಾಕಂದ್ರೆ ಮೈ ತೊಳೆದು ಈ ದಿನದಾಗ ಏನೇ ಇನ್ನ ಬ್ಯಾಸಿಗೆ ಹೀಟ್ ಟೈಮ್ದಾಗ ಏನೈತಲ್ರಿ ಡೈಲಿ ತೊಳಿಲ್ರಿ ನಡಿತೈತಿ. ಈ ಕ್ಲೈಮೇಟ್ ಮೇಲೆ ನಾವು ಇದನ್ನ ಮಾಡ್ಕೋಬೇಕ್ರಿ. ಈ ಮಳೆಗಾಲದಾಗ ಚಳಿಗಾಲದಾಗ ಡೈಲಿ ಮೈ ತೊಳೆದ್ರಿಂದ ಲಾಭ ಇಲ್ಲ ರೀ. ಒಳ್ಳೆ ಕೆಲಸ ಮೈ ಮೇಲೆ ಹಾಕೊಂಡಂಗ್ರಿ. ಅದು ಇದರೊಳಗೆ ಹಾಕ್ತೇವ್ರಿ ಹೊಟ್ಟಿಗೆಲ್ಲ. ಈಗ ಇದ ನಾನು ಹೊಟ್ಟು ತಂದಿದ್ದು? ಹಾಂ ಇದಾರೆ. ಈಗ ತಗೊಂಬಂತೀವಿ ರೀ. ಇನ್ನೊಂದು 2ರಿಂದ 4 ಅಡಿ ತಂಬರ್ತೀವಿ ರೀ. ನಮಗೆ ಒಣಮೇಳೆ ಜಾಸ್ತಿ ಯೂಸ್ ಮಾಡಲ್ರಿ ನಾವು. ಸುಮ್ಮನೆ ನಮಗೆ ಈಗ ಮಳೆಗಾಲದಾಗ ಏನೈತಲ್ರಿ ಮಳೆ ಜಾಸ್ತಿ ಆದಾಗ ಹಸಿರು ಮೇವು ತರಕ್ಕೆ ಆಗೋದಿಲ್ಲಪ್ಪ ಅಂದ ಟೈಮ್ದಾಗ ಅಷ್ಟೇ ಯೂಸ್ ಮಾಡೋದ್ರಿ. ಬಟ್ ಅಂದ್ರೆ ಎಷ್ಟು ಆಕತ್ತನ ಇದು ಒಂದು ಟೇಲರ್ ಹೊಟ್ಟು? ಈಗ ಇದಕ್ಕೆ ಹೊಟ್ಟಿಗೆ 3,000 ಕೊಟ್ಟಿವಿ ರೀ. ಒಂದು ಟ್ರೈಲರ್ ಹೊಟ್ಟಿಗೆ 3,000? ಗಾಡಿ ಬಾಡಿಗೆ ಎಲ್ಲ ಬಿಟ್ಟು. ಗಾಡಿ ಬಾಡಿಗೆ ಬರೀ ಹೊಟ್ಟಿಗೆ ಅಷ್ಟೇ? ಹಾಂ, ಹೊಟ್ಟಿಗೆ ಅಷ್ಟೇ. 7-8 ಗಾಡಿ ಗೊಬ್ಬರ ಆಗ್ತೈತೆ ರೀ. 7-8 ಗಾಡಿ? ಹಾಂ, ಅಂದ್ರೆ ಎರಿ ಒಳಗೆ ಬಿಟ್ಟಿರ್ತೀವಿ ರೀ. ನಮ್ದು ರೇಟ್ ಸ್ವಲ್ಪ ಜಾಸ್ತಿ ಮಾಡಿ ಹೋಗ್ತಾರೆ ರೀ. ಹಾಂ, ಇದ್ರ
ಇದ್ರೊಳಗೆ ಏನೈತ್ರಿ ಎಡಿ ಹುಳ ಬಿಟ್ಟಿರ್ತೀವಿ ನಾವು ಗೊಬ್ಬರಕ್ಕೆ ಹಾಂ ಈ ಸಿಜಮ್ಮ ಗೊಬ್ಬರ ಹಾಕ್ತೈತ್ರಿ ನಾವು ಇದು ಸ್ವಲ್ಪ ಇದ್ರೊಳಗೆ ಇಲ್ಲಿ ಅದಾವ ಬರ್ರಿ ಹುಳ ಇಲ್ಲ ನೋಡ್ರಿ ಈ ಹುಳ ಬಿಟ್ಟಿರ್ತೀವಿ ರೀ ಸುತ್ತಿಗೆ ಮೆಳಿ ಹುಳ ಅಂತಾರಲ್ಲ ಹಾಂ ಏರಿ ಹುಳ ರೀ ಇವ ಮೆಳಿ ಹುಳ ಸೇಮ ಇರ್ತೈತೆ ರೀ ಇದೆಲ್ಲ ಗೊಬ್ಬರ ಮಾಡೋದು ಇದೆ ರೀ ಅಂದರೆ ಅದ್ರ ನೀವು ಇದ್ರಾಗ ಬಿಟ್ಟಿರ್ತೀರಿ ನೆಕ್ಸ್ಟ್ ಹಾಂ ಈಗ ಇದ್ರ ಎಳಗೆ ಬಿಟ್ಟಿರ್ತೀವಿ ನಾವು ಬಿಟ್ಟು ಏನೈತಲ್ರಿ ಈ ಬ್ಯಾಸಿಗೆ ದಿನಕ್ಕೆ ಏನೈತಲ್ರಿ ಹಾಂ ವಾರದಾಗ ಒಂದು 2-3 ಸಲ ಇದನ್ನು ತಂಪು ಮಾಡ್ಕೊಂತ ನೀರು ಹೊಡ್ಕೊಂತ ಹೋಗ್ತೀವಿ ರೀ ನೀರು ಹೊಡಿತೀರಿ ನೀವು ಹಾಂ ನೀರು ಬಿಡ್ತೀವಿ ಈಗ ಉಜಾಲ ಗಿಜಾಲ ಎಲ್ಲ ಮಾಡ್ತಾರಲ್ಲ ನಾ ಅದು ಮಾಡಿಲ್ಲ ನೀವು ಇಲ್ರಿ ನಮಗೆ ಇದು ಇನ್ನೊಂದು ಏನೈತ್ರಿ ಹಾಂ ಹಸಿರು ಮೇವು ನಾವು ಒಂದು ಹೊಲದೊಳಗೆ ಏನೈತ್ರಿ ಒಂದು 4 ಥರ ಹುಲ್ಲು ಹಚ್ಚಿದೀವಿ ರೀ ನಾವು ಯಾವ್ದಾವ್ದಣ್ಣ ಒಂದು ಸೂಪರ್ ನಿಪೇರ್ ಐತ್ರಿ ಹಾಂ ಒಂದು ರೆಡ್ ನಿಪೇರ್ ಐತ್ರಿ ಹಾಂ ಒಂದು ಗಿನ್ನಿ ಗ್ರಾಸ್ ಐತ್ರಿ ಒಳ್ಳೆ ಒಂದು ಇದು KMF ಡೈರಿ ಒಳಗೆ ಕೊಟ್ಟಿದ್ದ ಫಾರ್ಮ್ ಜೋಳ ಐತ್ರಿ ಹಾಂ ಅದನ್ನ ಹಾಕಿ ಹೊಲ್ದಾಗ ಹಾಂ ಹೊಲದೊಳಗೆ ಅಷ್ಟು ಹಾಕಿವಿ ರೀ ಯಾಕಂದ್ರೆ ಹೊಲದೊಳಗೆ ಮೇವು ಮಾಡ್ಕೊಂಡ್ರೆ ನಮಗೆ ಸೈಲೇಜ್ ಗೀಲೇಜ್ ಆಗಲಿ ಉಜ್ವಲ ಆಗಲಿ ಮಾಡೋದು ಅವಶ್ಯ ಇಲ್ಲ ರೀ ಸುಳ್ಳ ರೊಕ್ಕ ದಂಡ ಯಾಕಂದ್ರೆ ಹಸಿರು ಮೇವು ಇಲ್ದಾರ ಮಾಡ್ಕೊಂತಾರೆ ರೀ ಅದನ್ನು ಹಾಂ ಇದು ಸೈಲೇಜ್ ಗೀಲೇಜ್ ಎಲ್ಲ ನಮಗೆ ಉಪಯೋಗ ಆಗೋದಿಲ್ಲ ರೀ ಅದು ಅಂದ್ರೆ ಅದರಿಂದ ಪ್ರೋಟೀನ್ ಸಿಗ್ತೈತಿ ಕೊಡ್ಬೇಕು ಆಕಳಿಗೆ ಅಂತ ಇಲ್ರಿ ಯಾಕೆ ಇಲ್ಲದ್ರಿ ಅದನ್ನ ಸೈಲೇಜ್ ಯಾಕೆ ಮಾಡ್ತಾರಂತಂದ್ರೆ ರೀ ಹಸಿ ಮೇವು ಏನು ಇರೋದಿಲ್ಲ ರೀ ಯಾರಿಗೆ ಹಾಂ ಈಗ ಹೊಲನ ಇರೋದಿಲ್ಲ ರೀ ಒಬ್ಬೊಬ್ರಿಗೆ ಅಂತಾರ ತೊಗೊಂಡು ಇಟ್ಕೊಂಡು ಮೇಸ್ಕೊಳಕ್ಕೆ ನಡಿತೈತಿ ರೀ ಅದು ಹಾಂ ನಾವಲ್ರಿ ಇವತ್ತು ಕಟ್ಕೊಂಬಂದು ಇವತ್ತು ಫ್ರೆಶ್ ಮೇವು ತಿನ್ನಿಸ್ತೀವಿ ರೀ ನಾವು ಈಗ ನಮಗೆ ಏನಾಕೈತೆ ರೀ ಈಗ ಮಳೆಗಾಲ ಈಗ ಬೇಸಿಗೆ ಟೈಮ್ದಾಗ ಮಾವಿನಕಾಯಿ ನಾವು ತಮ್ಮಂದು ಒಡೆದ ಉಪ್ಪಿನಕಾಯಿ ಹಾಕ್ಕೊಂತೀವಿ ರೀ 2 ವರ್ಷ ಗಂಟೆ ಇರ್ಲಿ ತಿಂತೀವಲ್ಲ ಆ ಟೈಪ್ ಮಾಡ್ಕೊಳ್ಳೋದು ರೀ ಅದು ಸೈಲೇಜ್ ಅಂದ್ರೆ ಯಾರಿಗೆ ಹೊಲ ಇಲ್ಲ ಬೆಳೆ ಹಾಕಿ ಭೂಮಿ ಇಲ್ಲ ಅಂತಾರ ಅಂತಾರಿಗೆ ಅನುಕೂಲ ರೀ ಸೈಲೇಜ್ ಮೇವು ಈ ಹಸಿ ಹುಲ್ ಬೆಳ್ಕೊಳ್ಳೋರಿಗೆ ಏನು ಯೂಸ್ ಇಲ್ಲ ಯೂಸ್ ಇಲ್ಲ ರೀ ಹಸಿರು ಮೇವು ಕಂಟಿನ್ಯೂ ನಮಗೆ ಹಸಿರು ಮೇವು ಬರ್ತೈತೆ ಅಂದ್ರೆ ಯೂಸ್ ಇಲ್ಲ ರೀ ಅದು ಹ್ಞೂ ನಾವು ಅದಕ್ಕೆ ಈಗ ಮಳೆಗಾಲ ಟೈಮ್ದಾಗನ ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಇರುತ್ತಲ್ಲ ರೀ ಅವಾಗ ದನಗಳು ಜಾಸ್ತಿ ನೀರು ಕುಡಿಯಂಗಿಲ್ಲ ಹಾಂ ಇದನ್ನ ಮಾಡಂಗಿಲ್ಲ ಅಂತೇಳಿ ನಾವು ಒಣಮೇವು ತೊಗೊಳೋದು ರೀ ಅವಾಗ ಏನು ಮಾಡ್ತೀವಿ ನಾವು ಸ್ವಲ್ಪ ರೂಪಾಯಿದಾಗ 8ನೇ ಒಣಮೇವು ಹಾಕ್ತೇವೆ 8ನೇ ಹಸಿ ಮೇವು ಹಾಕ್ತೀವಿ ರೀ ಹಾಂ ಈಗೇನಿಲ್ಲ ರೀ ಚೊಕ್ಕ ನಮ್ಮದು ಹಸಿರು ಮೇವು ಮೇಲೆ ರೀ ಇನ್ಕಮ್ ರೀ ಹಾಂ ಈಗ ಕಮ್ಮಿ ಅದಾವ ರೀ ಆಕಳ ಹಿಂಡು ಈಗ ಕಮ್ಮಿ ಅಂತಂದ್ರೆ ಒಂದು 30,000 ರೂಪಾಯಿ ಆಗ್ತೈತೆ ರೀ ಕಮ್ಮಿ ಅಂದ್ರೆ 30,000 ಈಗ ಚಲೋ ತಮ್ಗೆ ಒಂದು 4-5 ಹೆಚ್ಚಪ್ ಆಕಳಿದ್ದ ನಾವು ಒಂದು ದಿನಕ್ಕೆ ಒಂದು ಆಕಳಿಂದ ಹಂಗೆ 20 ಲೀಟ್ರದು ಬರ್ತೈತಂದ್ರೆ ಎಷ್ಟು ಆಗ್ಬೋದಣ್ಣ ಈಗ ಆಕೈತೆ ರೀ ಎಷ್ಟು ಆಗತ್ತಣ್ಣ ಅದು ಹೆಚ್ಚಪ್ ಒಂದು ಆಕಳ ಬ್ರೀಡ್ ಮೇಲೆ ನಾವು ಏನೈತಲ್ಲ ರೀ ಇಲ್ಲಿ ಚಿಂತಾಮಣಿ ಕಡೆ ಅದು ಹೋದ್ರೆ ಏನೈತಲ್ಲ ರೀ ಇವತ್ತು ಒಂದು 10 ಲೀಟ್ರ್ 12 ಲೀಟ್ರ್ ಟಾರ್ಗೆಟಿನ ಆಕಳ ತೊಗೋಬೇಕಂದ್ರೆ 1 ಮೇಲೆ ಕೊಡ್ಬೇಕು ರೀ 1 ಮೇಲೆ ಈಗ ರೇಟ್ ಜಾಸ್ತಿ ಆಗ್ಯಾವಣ್ಣ ಹಾಂ ರೇಟ್ ಜಾಸ್ತಿ ಆಗ್ಯಾವ ರೀ ಹಾಂ ಇವು ಜರ್ಸಿ 10-12 ಲೀಟ್ರ್ ಹಿಂಡು ಸಿಗ್ತಾವಂದ್ರೆ ಇವು ಸಿಗ್ತಾವ್ರಿ ಒಂದು 70-80 ಮಟ ಆದ್ರೆ ಬ್ರೀಡ್ ಇರಂಗಿಲ್ಲ ಇವು ಯಾವ ಟೈಮ್ದಾಗ ಕೈ ಕೊಡ್ತಾವೆ ಹೇಳಕ್ಕೆ ಬರೋಲ್ಲ ನಮಗೆ ಹೆಚ್ಚಪ್ಪ ಆಕಳನ ಕಂಟಿನ್ಯೂ ಹಾಲಿಗೆ ಬರೋದು ರೀ ಸುಮ್ಮನೆ ಏನೈತಲ್ರಿ ಒಂದು 5-6 ಹೆಚ್ಚಪ್ಪ ಆಕಳ ಇದ್ರೆ ಅದ್ರೊಳಗೆ ಒಂದು ಸಾಯಿವಾಲ 2 ಸಾಯಿವಾಲ ಅದ ಜರ್ಸಿ ಅದಕ್ಕೆ ಮಾಡ್ಕೊಂಡ್ರೆ ಹಾಲನ್ನು ಫ್ಯಾಟು ಡಿಗ್ರಿ ಏರ್ಸ್ಕೊಳಕ್ಕೆ ಮಾಡ್ಕೊಳ್ತಾರೆ ಒಂದು ದಿನಕ್ಕೆ ಆಕಳಿಗೆ ಎಷ್ಟು ಫುಡ್ ಹಾಕ್ಬೋದಣ್ಣ ಅಂದ್ರೆ ಎಷ್ಟು kg ಒಂದು ಆಕಳಿಗೆ ಇವತ್ತು ಕಡಿಮೆ ಅಂತಂದ್ರೆ ಒಂದು 50-55 kg ಮೇಕ್ರಿ ನಾವು ಒಂದು ಆಕಳಿಗೆ ಅಂದ್ರೆ ನೀವು ಒಟ್ಟು ಎಷ್ಟು kg ಹಾಕ್ತೀರಣ್ಣ ಎಲ್ಲಕ್ಕೂ ಸೇರಿಸಿ ನಾವು ಬೆಳಿಗ್ಗೆ ಒಂದು ಟೈಮ್ ಏನೈತಲ್ರಿ ಒಂದೊಂದು ಆಕಳಿಗೆ ಒಂದು ಈ ಜಲ್ಲಿ ಅದಾವಲ್ರಿ ಆ ಜಲ್ಲಿಲೆ ಒಂದೊಂದು ಜಲ್ಲಿ ಹಾಕ್ತೀವಿ ರೀ ಹಾಂ ಮತ್ತು ಅದನ್ನು ತಿಂದು ಅಂತಂದ್ರೆ ಆಗ ಮತ್ತೊಂದು ಜಲ್ಲಿ ಹಾಕಿಬಿಡ್ತೀವಿ ರೀ ನಾವು ಹಾಂ ಆಗ ಹಾಕಿದ್ದೀವಿ ಅಂತಂದ್ರೆ ಮುಗಿದು ಹೋಗ್ತೀರಿ ಮತ್ತು ಸಾಯಂಕಾಲ ಏನೈತಲ್ರಿ 7-8 ಗಂಟೆಗೆಲ್ಲ ಹಿಂಡು ಮುಗಿಸಿ ದಾನಿ ತಿನ್ನಿಸಿ ನೀರು ಕುಡಿಸಿ ಅವಾಗ ಮತ್ತೊಮ್ಮೆ ತಿನ್ನಿಸಿ ಮತ್ತು ಆಗ ಮತ್ತೊಮ್ಮೆ ತಿನ್ನಿಸಿ ಬಿಡ್ತೀವಿ ರೀ ತಿನ್ನಿಸೋಕೈಲಿ ಯಾಕಂದ್ರೆ ಅವಕ್ಕೆ ರೆಸ್ಟ್ ಬಾಳ್ಬೇಕು ರೀ ಒಮ್ಮೆ ಮೇವು ತಿಂತಪ್ಪ ಅಂತಂದ್ರೆ ಒಂದು 3-4 ತಾಸು ರೆಸ್ಟ್ ಬೇಕು ರೀ ಅವು ಅಂದಾಗ ಹಾಲು ರೆಡಿ ಮಾಡ್ತೈತಿ ಮತ್ತು ನಾವು ಕಂಟಿನ್ಯೂ ಮೇವು ಕೊಡೋದು ಅವಕ್ಕೆ ತೊಂದರೆ ಕೊಡೋದು ನೆಪ್ಸೋದು ಮಾಡೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ತೈತಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ.